ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ. ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು. ಭಾಗ 3 ಗಮನ. ಇದರಲ್ಲಿ ಅಧ್ಯಾಯ 20 ಸಮಾಧಾನಿ. 2 ದಿನ ಮನೆಯಲ್ಲಿ ಗಂಭೀರ ವಾತಾವರಣ ಮುಸುಕಿತ್ತು. ಒಬ್ಬರಿಗೆ ಒಬ್ಬರು ಯಾರೂ ಮಾತನಾಡಲಿಲ್ಲ. ಲಿಂಗಮ್ಮನ ಹೃದಯ ಕೊತ ಕೊತನೆ ಕುದಿಯುತ್ತಿತ್ತು. ಎಲ್ಲರೂ ತಮ್ಮ ಪಾಡಿಗೆ ತಮ್ಮ ವ್ಯವಹಾರದಲ್ಲಿದ್ದರು. ಮಹಾದೇವಿ ತಾಯಿಯನ್ನು ಸಾಂತ್ವನಿಸುವ ಪ್ರಯತ್ನ ಮಾಡಲಿಲ್ಲ. ತನ್ನ ತಾಯಿಯ ಮನೋರೋಗಕ್ಕೆ ಮದ್ದು ಕೊಡಲು ತಾನು ಅಸಮರ್ಥಳು. ಕಾಲವೇ ಅದನ್ನು ಮಾಯಿಸಬೇಕು ಎಂದು ಪೂಜೆಯಲ್ಲಿ ತನ್ಮಯಳಾಗಿ ಆಕೆ ಇದ್ದುಬಿಟ್ಟಳು. ಬನವಾಸಿಯ ಶೆಟ್ಟರ ಕೀರ್ತಿವಾರ್ತೆಯನ್ನು ಕೇಳಿ ಬಲ್ಲ ಲಿಂಗಮ್ಮ ಈ ಸದಾವಕಾಶವನ್ನು ತಪ್ಪಿಸಿಕೊಳ್ಳಬಾರದೆಂದು ನಿಶ್ಚಯಿಸಿ ಮಗಳ ಮನಸ್ಸನ್ನು ಪರಿವರ್ತಿಸಲು ಗುರುಗಳ ಸಹಾಯವನ್ನು ಬೇಡಲು ಮಠದ ಕಡೆಗೆ ನಡೆದಳು. ದಾರಿಯಲ್ಲಿ ಹೋಗುವಾಗ ವಿಶೇಷ ಘಟನೆ ನಡೆಯಿತು. ಓಂಕಾರನ ಮನೆಯಿಂದ ಸ್ವಲ್ಪ ದೂರ ರಾಜಬೀದಿಯಲ್ಲಿ ನಡೆದು ಬಲಕ್ಕೆ ಹೊರಳಿದರೆ ಅಲ್ಲಿಂದ 10 ನಿಮಿಷದ ಹಾದಿಯಲ್ಲಿ ಸಿಹಿ ನೀರಿನ ಬಾವಿ ಇದ್ದಿತು. ಅಲ್ಲಿಂದ ಮುಂದೆ 15 ನಿಮಿಷಗಳ ಹಾದಿಯಲ್ಲಿ ಮಠವಿದ್ದಿತು. ಸಿಹಿ ನೀರಿನ ಬಾವಿ ಆ ಊರಿನ ವಾರ್ತಾಪ್ರಸಾರ ಕೇಂದ್ರ. ಊರಿಗೆ 3 ರುಚಿಕಟ್ಟಾದ ಸಿಹಿ ನೀರಿನ ಬಾವಿಗಳಿದ್ದರೂ ಈ ಬಾವಿ ವಿಶೇಷವಾಗಿ ಹೆಂಗಳೆಯರ ಆಕರ್ಷಣೆಯ ಕೇಂದ್ರ ಬಿಂದು. ಹೆಂಗಸರಿಗೆ ವಿಶೇಷ ಸ್ವಾತಂತ್ರ್ಯವಿಲ್ಲದ ಆ ದಿನಗಳಲ್ಲಿ ನೀರು ತುಂಬಲು ಬಾವಿಗೆ ಬರುವುದು, ಬಟ್ಟೆ ಒಗೆಯಲು ಕೆರೆಗೆ ಹೋಗುವುದು, ಇಲ್ಲವೇ ಬಹಿರ್ದೆಶೆಗೆ ಬಯಲಿಗೆ ಹೋಗುವುದು, ಹೆಚ್ಚೆಂದರೆ ಗುಡಿಗೆ ಹೋಗುವುದು, ಇವಿಷ್ಟೇ ಹೊರಬರುವ ಸಾಧನಗಳು. ಶ್ರೀಮಂತ ಹೆಂಗಸರಿಗೆ ಅಷ್ಟು ಅವಕಾಶವಿರಲಿಲ್ಲ. ಕೆಲವು ಸಂಪ್ರದಾಯಸ್ಥರಲ್ಲಿ ಮದುವೆಯಾಗಿ ಮನೆ ತುಂಬುವಾಗ ಹೊಸ್ತಿಲ ಒಳಗೆ ಕಾಲಿಟ್ಟ ಸ್ತ್ರೀಯು ಹೊರಬರುತ್ತಿದ್ದುದು ಹೆಣವಾದಾಗಲೇ. ಓಂಕಾರನ ಮನೆಯವರು ಆ ಕಟ್ಟನ್ನು ಎಂದೋ ಮುರಿದಿದ್ದರೂ ಗುಡಿ ಮಠ ಬಿಟ್ಟರೆ ಎಲ್ಲಿಯೂ ಕಾಲಿಟ್ಟವರಲ್ಲ. ಮಧ್ಯಮ ವರ್ಗದ ಮನೆತನದ ಹೆಂಗಸರಿಗೆ ಆ ಬಾವಿ ದಂಡೆ ಸುಖ ದುಃಖಗಳನ್ನು ತೋಡಿಕೊಳ್ಳುವ ನೆಲೆಬೀಡಾಗಿದ್ದಿತು. ಆ ಬಾವಿ ಊರ ಹೊರಗಿದ್ದುದರಿಂದ ತಡವಾಗಿ ಮನೆ ಸೇರಿದರೂ ಹಗ್ಗ ಸಿಗಲಿಲ್ಲ, ರಾಟಾಳ ಸಿಗಲಿಲ್ಲ ಎಂದು ಹೆಂಗಳೆಯರು ನೆಪ ಹೇಳಿದಾಗ ಮನೆಯ ಹಿರಿಯರಿಂದ ಕ್ಷಮಿಸಲ್ಪಡುತ್ತಿದ್ದರು. ಎಂದಿನಂತೆ ಅಂದು ಸೂರ್ಯಾಸ್ತಕ್ಕೆ ಅರ್ಧ ಜಾವವಿರುವಾಗ ಹೆಂಗಳೆಯರ ಗುಂಪು ಕೂಡಿದ್ದಿತು. ಹರಟೆ, ನಗು, ಅಳು, ಹಾಡು ಎಲ್ಲ ನಡೆದಿದ್ದಾಗಲೇ ಲಿಂಗಮ್ಮ ಗಿರಿಜಾಂಬೆಯನ್ನು ಕರೆದುಕೊಂಡು ಮಠದ ಕಡೆಗೆ ಸಾಗಿದ್ದಳು. ಗುಂಪಿನಲ್ಲಿ ಪರಿಚಯಸ್ಥರು ಸಾಕಷ್ಟು ಜನರು ಇದ್ದುದರಿಂದ ಅನಿವಾರ್ಯವಾಗಿ ಅವರತ್ತ ನೋಡಿ ಮುಗುಳ್ನಕ್ಕರು. ಬಾ ಲಿಂಗಮ್ಮಕ್ಕ, ಬಹಳ ಅಪರೂಪವಾಗಿ ಬಿಟ್ಟೆ. ಮೊದಲು ಅಣ್ಣ ತಮ್ಮ ಕೂಡಿದ್ದಾಗ ನೀರಿಗೆ ಬರ್ತಿದ್ದೆ. ಈಗೇನವ್ವ ಕೈ ತುಂಬ ಆಳು ಕಾಳು? ಸಂಗಮ್ಮ ಹೇಳಿದಳು. ಹೋಗೋರು ಬರೋದು ಬಹಳ ಕಣವ್ವ, ಮನೆ ಬಿಟ್ಟು ಬರಲಿಕ್ಕೆ ಬಿಡುವಾಗಲ್ಲ, ಲಿಂಗಮ್ಮ ಹೇಳಿದಳು. ಎಲ್ಲ ಚೆನ್ನಾಗಿದ್ದೀರಷ್ಟೇ? ನಿಮಗೇನವ್ವ, ಆಳು ಕಾಳು ಸುಖ ಸಂಪತ್ತು ದೇವರು ಯಾವುದಕ್ಕೂ ಕೊರತೆ ಮಾಡಿಲ್ಲ. ಎಲ್ಲ ಐತೆ, ಆದರೆ ಏನು ಮಾಡೋದು, ಇರುವ ಒಬ್ಬಳೇ ಮಗಳು ಹೊರೆಯಾಗಿ ಬಿಟ್ಟಿದ್ದಾಳೆ. ಲಿಂಗಮ್ಮ ಗುಂಪಿನಲ್ಲಿ ಧ್ವನಿ ಬಂದ ಕಡೆಗೆ ತಿರುಗಿದಳು. ಸಿಂಗಾರಮ್ಮ ತುಂಬಿದ ಕೊಡವನ್ನು ಜಗ್ಗುತ್ತಾ ನುಡಿಯುತ್ತಿದ್ದಳು. ಅನ್ನವನ್ನು ಚೆಲ್ಲುತ್ತಿದ್ದಂತೆಯೇ ಕಾಗಿಗಳು ಸರಕ್ಕನೆ ಮುತ್ತುವ ಹಾಗೆ ಮಹಾದೇವಿಯ ವಿಷಯ ಕಣ್ಣೆದುರಿಗೆ ಹಾಯುತ್ತಲೇ ಎಲ್ಲರೂ ಉತ್ಸುಕರಾಗಿ ಅದರ ಮೇಲೆ ಎರಗಿದರು. ಸಿಂಗಾರಮ್ಮನದು ಮೊದಲೇ ಒಡಕುಬಾಯಿ. ಲಿಂಗಮ್ಮ ಭೀತಳಾದಳು. ಏನಿಲ್ಲವ್ವ, ಮಹಾದೇವಿಯೂ ಚೆನ್ನಾಗಿದ್ದಾಳೆ, ಲಿಂಗಮ್ಮನು ಸಹಜತೆಯಿಂದ ಹೇಳಿದಳು. ತಾಯಿ ಹೊಟ್ಟೆ ಅಂತ ಇದಕ್ಕೆ ಕಣವ ಅನ್ನೋದು. ಹುಚ್ಚು ಹಿಡಿದು ಇಷ್ಟು ಕಷ್ಟ ಕೊಟ್ಟರೂ ಮತ್ತೆ ನುಂಗಿಕೊಳ್ಳೋದೇ ಅದರ ದೊಡ್ಡ ಗುಣ, ಮರುಕದ ಧ್ವನಿಯಲ್ಲಿ ಸಿಂಗಾರಮ್ಮ ಹೇಳಿದಳು. ಬಾಯಿಗಿಂತಲೂ ದೊಡ್ಡದಾದ ಕಪ್ಪೆಯನ್ನು ಅರ್ಧ ನುಂಗಿ ಪೂರ್ತಿ ನುಂಗಲಾರದೆ ಒದ್ದಾಡುವ ಹಾವಿನಂತಾದಳು ಲಿಂಗಮ್ಮ. ಕೆಲಸವನ್ನು ತಪ್ಪಿಸಿಕೊಳ್ಳ ಬಯಸುವ ಸೋಮಾರಿ ಸೊಸೆ ತೊಟ್ಟಿಲನ್ನು ತೂಗುತ್ತಾ ಮತ್ತೆ ಮತ್ತೆ ಚಿವುಟಿ ಮಗುವನ್ನು ಎಬ್ಬಿಸಿ ಅಳಿಸುತ್ತಾ ತೊಟ್ಟಿಲು ತೂಗುವಂತೆ ಸಿಂಗಾರಮ್ಮನ ಮಾತು ಅನುಕಂಪ ಅಪಹಾಸ್ಯಗಳ ಸಮ್ಮಿಶ್ರಣವಾಗಿತ್ತು. ಹುಚ್ಚು ಹಿಡಿದಿತ್ತೇನು? ಸಂಗಮ್ಮ ಕೇಳಿದಳು. ಹೂನವ್ವ, ಮಂಕಾಗಿಬಿಟ್ಟು 3 ದಿವಸಗಟ್ಟಲೆ ಕದ ಇಕ್ಕೊಂಡು ಕೋಣೆಯಲ್ಲಿ ಇರ್ತಿದ್ಲು ಪಾಪ. ಲಿಂಗಮ್ಮ ದೇವರಂಥ ಮನುಷ್ಯಳು, ಭೂತಾಯಿ ಹಾಗೆ ಕಷ್ಟ ಸಹಿಸಿಕೊಂಡ್ಲು. ಸಿಂಗಾರಮ್ಮ ಮರುಕದ ಹೊಳೆ ಹರಿಸಿದಳು. ಬಾಯಲ್ಲಿನ ತಾಂಬೂಲದ ರಸವನ್ನು ಪಿಚಕ್ಕನೆ ಉಗುಳುತ್ತಾ, ದೆವ್ವ ಹಿಡಿದಿರಬೇಕು ಅಂತ ಸುದ್ದಿ ಇತ್ತು ಕಣವ್ವ, ಸಾಕಮ್ಮನ ಹೇಳಿಕೆ. ಇದ್ದರೂ ಇರ್ಬೋದು ಲಿಂಗವಕ್ಕ, ಶಾಂತಿ ಮಾಡಿಸಿರಿ, ನೀವು ಭಾರೀ ಧೈರ್ಯವಂತರವ್ವ, ಹರಿಯದ ಹೆಣ್ಣನ್ನು ಪುರಾಣ ಪ್ರವಚನ ಅಂತ ಕಳಿಸ್ತೀರಿ.
ಒಂಟಿಯಾಗಿ ನಾವೆಲ್ಲೂ ಕಳಿಸಲವ್ವ, ಲಿಂಗವ್ವ ಹೇಳಿದಳು. ಜೊತೆಗಿದ್ದರಾರ ಏನು? ಈ ದಾರಿಲಿ ಕತ್ಲು, ಝಮ್ ಅಂತ ಮರಗಳು ಕೂಗ್ತಾವೆ. ಎಂಟದೆ ಗಂಡಸು ಪಂಚೆಲಿ ನಡುಗ್ತಾನೆ. ಮೊದಲೇ ನಿನ್ನ ಮಗಳು ಚೆನ್ನಾರ ಚೆಲ್ವಿ, ರಾತ್ರಿ ಬರುವಾಗ ದೆವ್ವ ಗಿವ್ವ ಹಿಡಿದಿರಬೇಕು, ಗಂಗಮ್ಮನು ವಿವರಣೆ ನೀಡಿದಳು. ಹೌದೇ ಯವ್ವ, ಹಾದಿಲಿ ಬ್ರಹ್ಮರಾಕ್ಷಸ ಒಂದೈತೆ ಅಂತ ಬಹಳಷ್ಟು ಜನ ಅಂತಾರೆ. ಅದೇ ಬಡ್ದಿರಬೇಕು. ಶೀನಪ್ಪ ಶಾಸ್ತ್ರಿಗಳ ಹತ್ತಿರ ಹೋದರೆ ಅದಕ್ಕೆ ಚೆನ್ನಾಗಿ ಶಾಸ್ತಿ ಮಾಡ್ತಾರೆ. ಹಗ್ಗದ ಕುಣಿಕಿಗೆ ನೀರು ಹಾಕಿ ಮಡಿ ಮಾಡುತ್ತಲಿದ್ದ ವೆಂಕಮ್ಮನು ಸಲಹೆ ನೀಡಿದಳು. ಯಾರಾದರೂ ಮನೆ ಏಳಿಗೆ ಹುಡುಗಿಯಂದ ಸಹಿಸಲಾರದೆ ಮಾಟಗೀಟ ಮಾಡಿಸಿದಾರೋ? ಈ ಜಗತ್ತಿನಲ್ಲಿ ಅದು ಸುಳ್ಳೇನಲ್ಲ. ಮಂತ್ರಗಾರ ಕಾಳಪ್ಪ ಮಾಟ ಕೀಳೋದ್ರಲ್ಲಿ ಭಾರಿ ಮುಂದು, ಕುರುಬರ ಭರಮವ್ವ ತನ್ನ ಸಲಹೆ ನೀಡಿದಳು. ಬಂಗಾರದಂಥ ಹುಡುಗಿ, ಚನ್ನಮಲ್ಲಿಕಾರ್ಜುನ ಅಂತ ಕನ್ವರಿಸುತ್ತಂತೆ. ಆರುವ ಜ್ವಾಲೆಗೆ ತುಪ್ಪ ಸುರಿದಂತೆ ಮಾಡಿ ಅದನ್ನು ತೀಕ್ಷ್ಣಗೊಳಿಸಿದಳು ಸಿಂಗಾರಮ್ಮ. ಹರೆಯಕ್ಕೆ ಬಂದ ಹುಡುಗಿಯರಿಗೆ ಬೇಗ ಲಗ್ನ ಮಾಡದೇ ಇದ್ದರೆ ತಲೆ ಕೆಡೋದು ಸ್ವಾಭಾವಿಕ ನೋಡವ್ವ. ತುಂಗವ್ವನ ಮಗಳು ಬಂಗಾರಿ ನೋಡೋಕ್ಕೆ ಚಂದವಿರಲಿಲ್ಲ, ಬಡತನ ಬೇರೆ. ಲಗ್ನ ಆಗದೆ ತಲೆ ಕೆಡಲಿಲ್ಲೇನವ್ವ? ಅಂದ ಹಾಗೆ ಲಿಂಗಮ್ಮಕ್ಕ, ನಿಮ್ಮ ನೆಂಟರಿಷ್ಟರು ಮಾದೇವಿ ಪರಿಚಯದವರು ಚನ್ನಮಲ್ಲಿಕಾರ್ಜುನ ಅಂತ ಇದ್ದಾರೇನು? ಇದ್ದರೆ ಆಕೆ ಬಯಸಿದವ್ರಿಗೆ ಮದುವೆ ಮಾಡೋದಲ್ವಾ? ಗಂಗವ್ವ ಹೇಳಿದಳು. ಕಣವ್ವ, ಬೇಗನೆ ಕಾರ್ಯ ಮುಗಿಸ್ರಿ, ವೇಳೆ ಒಂದೇ ಸಮ ಇರಲ್ಲ, ಒಂದು ಹೋಗಿ ಒಂದಾಗಬಾರ್ದು, ಗಂಗವ್ವ ಹೇಳಿದಳು. ಕಾಲು ಜಾರಿ ಹಳ್ಳಕ್ಕೆ ಬಿದ್ದವರ ಮೇಲೆ ಕಲ್ಲು ಉರುಳಿ ಬಿದ್ದಂತೆ ಮಾತುಗಳು ಅಪ್ಪಳಿಸತೊಡಗಿದಾಗ ಲಿಂಗಮ್ಮನ ಕಣ್ಣು ತುಂಬಿ ಬಂದವು. ಇನ್ನೊಬ್ಬರನ್ನು ಛೇಡಿಸಿ ಮಾತನಾಡಿದರೆ ಇವರಿಗೇನು ಲಾಭವೋ ಎಂದುಕೊಂಡಳು. ತಾನು ಮಾತನಾಡಿದ್ದರೆ ಅಪಾರ್ಥವಾದೀತು ಎಂದುಕೊಂಡು ನುಡಿದಳು. ಚನ್ನಮಲ್ಲಿಕಾರ್ಜುನ ಎಂಬುದು ಶ್ರೀಗಿರಿ ಮಲ್ಲಯ್ಯನ ಹೆಸರವ್ವ ಸಂಗಮ್ಮ. ಅವನನ್ನೇ ತನ್ನ ಆರಾಧ್ಯ ದೇವತೆ ಗಂಡ ಅಂತ ಮಾದೇವಿ ತಿಳಿದಿದ್ದಾಳೆ. ಲಿಂಗಮ್ಮ ತನ್ನ ನೋವನ್ನೆಲ್ಲ ನುಂಗಿಕೊಂಡು ಹೇಳಿದಳು. ಪಾಪ, ಹಿಂಗಾಗಬಾರ್ದಿತ್ತು. ದೇವರ ಲಗ್ನವಾಗ್ತಾಳಂತ? ಎಂಥ ಚಲುವಾದ ಹುಡುಗಿ, ತಲೆಯಲ್ಲಿ ಇಂಥ ಹುಚ್ಚು ಹ್ಯಾಂಗೆ ಹೊಕ್ಕಿತವ್ವ? ಅರಗಿಳಿ ಅಂತ ಮಗಳು, ಚಂದಾನ ಗಂಡನ ಮಾಡಿಕೊಂಡು ಮುತ್ತು ರತ್ನದಂಥ ಮಕ್ಕಳನ್ನ ಹಡಿಯೋದು ಬಿಟ್ಟು, ಲಿಂಗಾಯತರ ಸಂಗಮ್ಮ ಹೇಳಿದಳು. ಮತ್ತೇನವ್ವ, ಮಾಡಬಾರದು ಮಾಡಿದರೆ ಆಗಬಾರದು ಆಗುತ್ತೆ ಅನ್ನೋದು ಸುಳ್ಳೇನು? ಹೆಂಗಸರು ದೇವರನ್ನು ಮುಟ್ಟಬಾರ್ದು, ಧರ್ಮಗ್ರಂಥ ಮುಟ್ಟಬಾರ್ದು, ಸಂಸ್ಕೃತ ಓದಬಾರ್ದು. ಎಲ್ಲನೂ ಧಿಕ್ಕರಿಸಿದರೆ ದೇವರು ಯಾಕೆ ಸುಮ್ಮನಿದ್ದಾನು? ಹಾರುವರ ವೆಂಕಮ್ಮ ಹೇಳಿದಳು. ಏಟು ಓದಿದ್ರಾರ ಏನು? ಹೆಣ್ಣಂಗಸು ಮುಸುರೆಗಡಿಗೆ ತೊಳೆಯೋದು ತಪ್ಪಿದ್ದಲ್ಲ. ಶಾಲೆಗೆ ಕಳಿಸದೇ ಇದ್ದಿದ್ರೆ, ಶಾಸ್ತ್ರ ಓದಿಸದೇ ಇದ್ದಿದ್ರೆ ಹೀಗೆಲ್ಲ ಮದುವೆ ಆಗಲ್ಲ. ದೇವರನ್ನ ಮದುವೆ ಆಗ್ತೀನಿ ಅಂತಾನೇ ಇರಲಿಲ್ಲ. ತುಸು ಹೆಚ್ಚು ಉಂಡ್ರೇನೇ ಹೊಟ್ಟೆ ನೋವು ಬಂದು ಹೊಟ್ಟೆ ಕೆಡ್ತದೆ. ಬಹಳ ಓದಿದರೆ ತಲೆ ಕೆಡ್ದಂಗಿರ್ತದ. ಅದಕ್ಕೆ ಬುದ್ಧಿಭ್ರಮೆ ಆಗಿರ್ಬೇಕವ್ವ. ಭರ್ಮವ್ವ ತನ್ನ ಅನುಭವದ ನುಡಿಮುತ್ತುಗಳನ್ನು ಅವಳ ಮಾತಿನ ಜಾಲದೊಳಕ್ಕೆ ತೋರಿಸಿದಳು. ಮನೆಯೊಳಗೆ ನಡೆದ ವಾದ ವಿವಾದ ಲಿಂಗಮ್ಮನ ಹೃದಯವನ್ನು ಬೇಯಿಸಿತ್ತು. ಇವರೆಲ್ಲರ ಚುಚ್ಚು ಮಾತುಗಳು ಬೆಂದ ಹೃದಯವನ್ನು ಕಾದ ಕಬ್ಬಿಣದಿಂದ ಬಡಿದಂತೆ ಘಾಸಿಗೊಳಿಸಿದವು. ತನ್ನ ಮನೆಯ ವಿಷಯ ಊರ ಹೆಂಗಳೆಯರ ನಾಲಿಗೆಗೆ ಆಹಾರವಾಗಿ ಕರ್ಣಾಕರ್ಣಿಯಾಗಿ ಹಬ್ಬಿ ಬನವಾಸಿಯ ಶೆಟ್ಟರ ಕಿವಿಗೆ ಮುಟ್ಟಿದರೆ ಏನು ಗತಿ ಎಂದು ಒಳಗೆ ನಡುಗಿದಳು. ಇಲ್ಲಿಯವರೆಗೆ ಮೌನವಾಗಿ ಬಟ್ಟೆ ತೊಳೆಯುತ್ತಿದ್ದ ಮಂಗಳಮ್ಮ ಹಿಂಡುತ್ತಿದ್ದ ಬಟ್ಟೆಯನ್ನು ಕಲ್ಲಿನ ದೋಣಿಯಲ್ಲೇ ಬಿಟ್ಟು ಗುಂಪಿನ ಕಡೆಗೆ ಬಂದಳು. ಲಿಂಗಮ್ಮನು ಅಷ್ಟಪದಿಯ ಕೈಯಲ್ಲಿ ಸಿಕ್ಕಿಕೊಂಡ ಕ್ರಿಮಿಯಂತೆ ಆ ಎಲ್ಲ ಹರುಕುಬಾಯಿಯ ಹೆಂಗಸರ ಮಧ್ಯೆ ಸಿಕ್ಕಿ ಮಾನಸಿಕವಾಗಿ ಒದ್ದಾಡುವುದನ್ನು ಆಕೆ ಗಮನಿಸಿದ್ದಳು. ಏನ್ರವ್ವ, ಬೇರೆಯವರ ಸುದ್ದಿ ಮಾತನಾಡೋದು ಕೆದಕಿ ಅನ್ನೋದು ಬಿಟ್ಟರೆ ನಿಮಗೆ ಬೇರೇನೂ ಕೆಲಸ ಇಲ್ವೇ? ಮಾದೇವಕ್ಕಗೆ ಹುಚ್ಚು ಹಿಡ್ದಿಲ್ಲ, ತಲೆಯೂ ಕೆಟ್ಟಿಲ್ಲ, ಮಾಟನೂ ಅಲ್ಲ, ದೆವ್ವನೂ ಬಡದಿಲ್ಲ. ರಾತ್ರಿ ವೇಳೆಯಲ್ಲಿ ಒಂದು ನಾಯಿ ನಿದ್ದೆಗಣ್ಣಲ್ಲಿ ಏನಾದರೂ ಕಂಡು ಬೊಗಳಿದ್ರೆ ಓಣಿ ನಾಯಿಗಳೆಲ್ಲ ಬೊಗಳಲು ಆರಂಭ ಮಾಡ್ತವೆ. ಯಾಕೆ ಬೊಗಳ್ತೀವಿ ಅನ್ನೋದು ಅವಕ್ಕೇ ಗೊತ್ತಿರಲ್ಲ. ಒಂದನ್ನು ಕಂಡು ಇನ್ನೊಂದು ಬೊಗಳೋದು ನಾಯಿ ಗುಣ. ಮಾದೇವಿ ದೊಡ್ಡತನ ನಿಮಗೇನು ಗೊತ್ತವ್ವ? ತಿನ್ನೋದು, ಉಡೋದು, ದುಡಿಯೋದು, ಹಡಿಯೋದು, ಊರಾಗಳ ಸುದ್ದಿ ಮಾತನಾಡೋದು ಬಿಟ್ಟರೆ ನಿಮಗೆ ಇನ್ನೇನಾರ ಗೊತ್ತಾದೀತು? ಒಂದು ಮೊಲದ ಸುತ್ತ 9 ನಾಯಿ ಕಾದು ನಿಂತಂತೆ ಲಿಂಗಮ್ಮಕ್ಕನ್ನು ಸಿಕ್ಕಿಸಿಕೊಂಡಿದ್ದೀರಾ? ಹೋಗಲಿ ಬಿಡು ಮಂಗಳಮ್ಮಕ್ಕ, ನಿಂಗ್ಯಾಕಿಷ್ಟು ಸಿಟ್ಟು? ಏನೋ ಲಿಂಗಮ್ಮಕ್ಕನ ಸಂಕಟ ನೋಡಲಾರ್ದೆ ಬುದ್ಧಿ ಹೇಳಿದ್ವಿ. ಸಿಂಗಾರಮ್ಮ ಜಗಿಯುತ್ತಿದ್ದ ತಾಂಬೂಲಕ್ಕೆ ಇನ್ನೊಂದು ತುಂಡು ಎಲೆಗೆ ಸುಣ್ಣ ಸವರಿ ಸೇರಿಸಿಕೊಂಡ್ಳು. ಹಂಗಲ್ಲ ಸಿಂಗಾರಮ್ಮ, ಎಲುವಿಲ್ಲದ ನಾಲಿಗೆ ಹಲವಾರು ನುಡಿತದೆ.
ಮಾದೇವಿ ಯಾವಾಗಲೂ ಪೂಜೆಯಲ್ಲಿ ಕಾಲ ಕಳೀತಾಳೆ. ದೇವರು ಧರ್ಮ ಅಂತ ವಚನ ಕಟ್ಟಿ ಹಾಡಿದರೆ ಕೇಳೋರು ಮಂತ್ರ ಹಾಕಿದಂತೆ ಮುಗ್ಧರಾಗ್ತಾರೆ. ಅಬ್ಬಾ, ಆ ಪದಗಳಲ್ಲಿ ಏನು ಅರ್ಥ, ಸೊಗಸು! ಯಾವಾಗಲಾರ ಮಠಕ್ಕೆ ಶಾಸ್ತ್ರ ಪ್ರವಚನ ಕೇಳೋಕ್ಕೆ ಬರ್ತಾಳೆ. ಗುರುಗಳು ಹಾಡಿಸ್ತಾರೆ. ಅಂಥ ಮಹಾನುಭಾವರೇ ಕೇಳ್ತಾ ಕೇಳ್ತಾ ಮೆಚ್ಚಿ ತಲೆ ತೂಗ್ತಾರೆ. ಕೇಳ್ತಿದ್ರೆ ನಾವು ಭೂಮಿಗೆ ಭಾರ ಆಗಿ ಬದುಕೀವಲ್ಲ ಅಂತ ನಮಗೇ ನಾಚಿಕೆ ಬರ್ತದೆ. ಅಂಥ ಮಾತಾಯಿ ಬಗ್ಗೆ ಗುಲ್ಲೆಬ್ಬಿಸ್ತೀರಿ. ಲಿಂಗವ್ವ ಮಗಳನ್ನ ಹಡೆದಾಗ ನಾನೇ ಹೆರಿಗೆ ಮಾಡಿಸ್ದೆ. ಅಂದಿನಿಂದ ಇಂದಿನ ತನಕ ನೋಡ್ತಿದ್ದೀನಿ. ಅದು ಮಾನ ಮುತ್ತು ಅಪರಂಜಿ, ಕೈ ತೊಳ್ಕೊಂಡು ಮುಟ್ಟಬೇಕು. ಗುರುಲಿಂಗ ದೇವರು ಹೇಳ್ತಾರೆ ಆಕೆ ಪಾರ್ವತಿ ಅವತಾರವಂತೆ. ಇಂಥೋಳ ಬಗ್ಗೆ ಮಾತನಾಡಿ ಯಾಕೆ ಪಾಪದ ಕೂಪದಾಗೆ ಬೀಳ್ತಿರವ್ವ? ಹಾಗೆ ಮಾತಾಡಿದರೆ ನಿಮಗೇನು ಒಳ್ಳೇದಾಗಕ್ಕಿಲ್ಲ. ಸಂಸಾರದ ಕೆಸರು ಗುಂಡೀಲಿ ಬಿದ್ದು ಗಗನ ಮಲ್ಲಿಗೆನ ಬೈತಾವೆ ತಿಳಿಗೇಡಿಗಳು. ನೀನು ನಡಿ ಲಿಂಗಮ್ಮವ್ವ. ಮಂಗಳಮ್ಮ ಲಿಂಗಮ್ಮನನ್ನು ಸಂಕಟದಿಂದ ಪಾರು ಮಾಡಿ ಬಟ್ಟೆ ತೊಳೆಯಲು ನಡೆದಳು. ಕೆಲವು ಕಾಲ ವಾತಾವರಣ ಸ್ತಬ್ಧವಾಯಿತು. ಮಂಗಳಮ್ಮ ಆಧ್ಯಾತ್ಮ ಜೀವಿ. ಆಗಾಗ ಮಠಕ್ಕೆ ಶಾಸ್ತ್ರ ಕೇಳಲು ಹೋಗುತ್ತಿದ್ದಳು. ತನಗೆ ಅರ್ಥವಾಗದೇ ಇರುವುದನ್ನು ಮಹಾದೇವಿಯ ಬಳಿ ಕೇಳಿ ಸಂಶಯ ನಿವಾರಿಸಿಕೊಂಡು ಆಕೆಯ ಜ್ಞಾನಕ್ಕೆ ಬೆರಗಾಗುತ್ತಿದ್ದಳು. ತನ್ನ ಕರ್ತವ್ಯದ ವಿನ ಬೇರೆಯವರ ಸಂಸಾರಕ್ಕೆ ತಲೆ ಹಾಕದೆ ಸಿಕ್ಕ ವೇಳೆಯನ್ನು ಅಧ್ಯಯನದಲ್ಲಿ ಕಳೆಯುತ್ತಿದ್ದಳು. ಎತ್ತರವಾದ ನಿಲುವು, ತುಂಬಿದ ಮೈಕಟ್ಟು, 50 ವರ್ಷಗಳ ಪಕ್ವತೆ, ಹಣೆಯ ಮೇಲಿನ ವಿಭೂತಿ ಆಕೆಯಲ್ಲಿ ಪರಿಣಾಮಕಾರಿ ವ್ಯಕ್ತಿತ್ವವನ್ನು ಬೆಳೆಸಿದ್ದವು. ಮಂಗಳಮ್ಮ ಬಟ್ಟೆ ತೊಳೆದು ಎಲ್ಲವನ್ನೂ ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ನೆತ್ತಿಯ ಮೇಲೆ ಇಟ್ಟುಕೊಂಡು ಸೊಂಟದ ಮೇಲೆ ತುಂಬಿದ ಕೊಡ ಹೊತ್ತು ಬಾವಿಯ ಆವರಣ ಬಿಟ್ಟು ದಾರಿಗೆ ಇಳಿದಳು. ತಕ್ಷಣವೇ ಅನ್ನವನ್ನು ಎಸೆದು ಮನೆಯವರು ದೂರ ಸರಿಯುತ್ತಿದ್ದಂತೆ ವೇಗದಿಂದ ಬಂದೆರಗುವ ಕಾಗೆಗಳಂತೆ ಹೆಂಗಳೆಯರು ಪುನಃ ಮಹಾದೇವಿಯ ಬಗ್ಗೆ ಚರ್ಚಿಸತೊಡಗಿದರು. ಆಮೇಲೆ ಒಬ್ಬೊಬ್ಬರೇ ತೊಳೆದ ಬಟ್ಟೆ, ನೀರು ತುಂಬಿದ ಬಿಂದೆಗೆ ಹೊತ್ತು ನಿಧಾನವಾಗಿ ದಾರಿಗೆ ಕಾಲು ಹಚ್ಚಿದರು. ಮನೆಗೆ ಹೋಗಿ ಹಲವಾರು ಜನರ ಕುತೂಹಲ ಕೆರಳಿಸಲು, ಅಕ್ಕಪಕ್ಕದವರ ಜೊತೆ ಚರ್ಚಿಸಲು ಹೊಸ ವಿಷಯ ಸಿಕ್ಕಿದ್ದಕ್ಕೆ ಆನಂದ ತುಂದಿಲರಾಗಿದ್ದರು. ಸಂಜೆಯ ಮಧುರ ವಾತಾವರಣದಲ್ಲಿ ತಂಗಾಳಿಯನ್ನು ಸವಿಯುತ್ತಾ ಗುರುಲಿಂಗ ದೇವರು ತೋಟದಲ್ಲಿ ಶಿಲಾಸನದ ಮೇಲೆ ಕುಳಿತಿದ್ದರು. ಲಿಂಗಮ್ಮನು ಆವೇಶ ಹತಾಶೆಯ ಸಂಗಮವಾಗಿ ಬಂದು ನಮಸ್ಕರಿಸಿ, ಹಡೆದ ಹೆಣ್ಣು ಹುಣ್ಣಾಗುತ್ತದೆ ಅಂತ ಭಾವಿಸಿರಲಿಲ್ಲ ಗುರುಗಳೇ ಎಂದಳು. ಆಕೆಯ ಮನದ ಉದ್ವಿಗ್ನತೆ, ಭಾವನೆಯ ತೀವ್ರತೆಯನ್ನು ಅರ್ಥ ಮಾಡಿಕೊಂಡ ಅವರು, ಏಕವ್ವ, ಏನಾಯಿತು ಎಂದರು. ನಿಮ್ಮ ಮುದ್ದು ಶಿಷ್ಯಳನ್ನು ಕರೆಸಿ ನೀವೇ ಬುದ್ಧಿ ಹೇಳಿ. ತಪಸ್ಸು ಮಾಡಿ ಮಾಡಿ ಹಠಮಾರಿ ಹೆಣ್ಣನ್ನು ಹಡೆದಂತಾಯಿತು. ಇವತ್ತು ನಿರ್ಣಯವಾಗಲೇಬೇಕು. ಮಠದಲ್ಲಿ ಕುಳಿತುಕೋ ಮಗಳೇ. ಶಿವಪುತ್ರ ಇದ್ದರೆ ಮಹಾದೇವಿಗೆ ಮತ್ತು ಓಂಕಾರನಿಗೆ ಕರೆಯನ್ನು ಕಳುಹಿಸು. ಬಂದ ತಕ್ಷಣ ಅಲ್ಲಿ ಕುಳ್ಳಿರಿಸಿ ಇತ್ತ ಹೇಳಿ ಕಳಿಸುವೆ. ಲಿಂಗಮ್ಮ ಹೂಂಗುಟ್ಟಿ ಹೋದಳು. ಮಹಾದೇವಿಗೆ ಗುರುಗಳಿಂದ ಕರೆ ಬಂದಾಗಲೇ ಕಾರಣ ತಿಳಿಯಿತು. ತಾಯಿಯು ಮಠಕ್ಕೆ ಹೋಗಿ ಹೇಳಿ ಕಳಿಸಿರಬೇಕೇನೋ ಎಂದುಕೊಂಡಳು. ತನ್ನ ಸಂಕಲ್ಪ ದೃಢವಿದ್ದಾಗ ಹೆದರುವ ಪ್ರಮೇಯವೇ ಇಲ್ಲ ಎಂದು ನಿಶ್ಚಿಂತತೆಯನ್ನು ಮೈಗೂಡಿಸಿಕೊಂಡಳು. ಅದೇ ಆಗ ಬಂದು ಮಾತನಾಡುತ್ತಾ ಕುಳಿತಿದ್ದ ಶೈಲಜೆಯನ್ನು ಸಂಗಡ ಕರೆದುಕೊಂಡು ಮಠದ ದಾರಿಗೆ ಇಳಿದಳು. ಶೈಲಜೆಗೆ ಮದುವೆ ನಿಶ್ಚಿತವಾಗಿದ್ದು ಮುಂದಿನ ಮದುವೆಯ ಕಾಲದಲ್ಲಿ ಲಗ್ನ ನಡೆಯುವುದಿತ್ತು. ಅದನ್ನು ಗೆಳತಿಗೆ ತಿಳಿಸಲು ಆಕೆ ಬಂದಿದ್ದಳು. ಮಹಾದೇವಿ ಮುಂದಿನ ಸಮಸ್ಯೆಯನ್ನು ಆಲೋಚಿಸುತ್ತಾ ತಾನು ಹೇಳಬೇಕಾದ ಉತ್ತರಗಳನ್ನು ಸಿದ್ಧಪಡಿಸಿಕೊಂಡಳು. ಕಜ್ಜಿಯ ತುರಿಯಂತೆ ಆಗಾಗ ಉದ್ಭವಿಸಿ ಕಿರುಕುಳ ಕೊಡುವ ಈ ಹೊಯ್ದಾಟದ ಸಮಸ್ಯೆಗೆ ಅಂತಿಮ ಪರಿಹಾರ ಕಂಡುಹಿಡಿಯಬೇಕು. ಅಶಾಂತಿಯ ಈ ನಾಟಕಕ್ಕೆ ಕೊನೆ ತೆರೆ ಎಳೆದು ಬಿಡಬೇಕು ಎಂದುಕೊಂಡು ಮೌನವಾಗಿ ನಡೆಯತೊಡಗಿದಳು. ದಾರಿಯ ಬದಿಯಲ್ಲಿ ಒಂದು ಹೋರಿಯು ಯಥೇಚ್ಛವಾಗಿ ಬೆಳೆದ ಹಸಿರು ಹುಲ್ಲನ್ನು ಮೇಯುತ್ತಿತ್ತು. ಅದರ ಒಡೆಯನು ಮೇಯಲು ಅದನ್ನು ಬಿಟ್ಟು ಹೊಲದ ಕೆಲಸದಲ್ಲಿ ಮಗ್ನನಾಗಿದ್ದ. ಒಂದು ನಾಯಿ ಬಂದು ಹೋರಿಯ ಸುತ್ತಲೂ ಓಡಾಡುತ್ತಾ ಕವ ಬೊಗಳುತ್ತಿತ್ತು. ಮಹಾದೇವಿ ಕುತೂಹಲದಿಂದ ನೋಡುತ್ತಾ ನಿಂತಳು. ಆ ಹೋರಿಯ ಸಹನೆ ತಪ್ಪಿತೆಂದು ಕಾಣುತ್ತದೆ. ಬೊಗಳಿ ಸುತ್ತುವ ನಾಯನ್ನು ತಲೆ ಎತ್ತಿ ನೋಡಿ ಅದರ ಸನಿಹಕ್ಕೆ ನಡೆಯಿತು. ಆಗ ನಾಯಿಯು ಹೋರಿಗೆ ಬೆನ್ನು ತಿರುಗಿಸಿ ಓಡತೊಡಗಿತು. ಹೋರಿಯು ವೇಗವಾಗಿ ಹಿಂಬಾಲಿಸಿತು. ಕುಯ್ಯೋ ಕುಯ್ಯೋ ಎಂದು ಒರಲುತ್ತಾ ನಾಯಿ ಓಟ ಕಿತ್ತಿತು. ಇದು 20ನೇ ಅಧ್ಯಾಯದ ಮೊದಲ ಅರ್ಧ ಭಾಗ. ಇನ್ನು ಮುಂದುವರಿದ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಯಾರು ಇಲ್ಲಿವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಬಿಡುವಿದ್ದಾಗ ನೀವು ಅದನ್ನು ಕೇಳಿಸ್ಕೊಂಡು
ಸಂತೋಷ ಪಡಬಹುದು, ಆನಂದ ಪಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು.